ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಂಬೆ ಮತ್ತು ಚಿಯಾ ಸೀಡ್ಸ್ ನೀರು ಇದು ದೈನಂದಿನ ಆರೋಗ್ಯಕ್ಕೆ ಎಷ್ಟು ಪ್ರಯೋಜನಕಾರಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಖಂಡಿತವಾಗ್ಲೂ ಉಪಯುಕ್ತವಾಗಿರುತ್ತೆ. ವಿಡಿಯೋ ಕೊನೆವರೆಗೂ ನೋಡಿ. ಆರೋಗ್ಯವಾಗಿರಲು ಯಾವಾಗಲೂ ಸಂಕೀರ್ಣವಾದ ದಿನಚರಿಗಳ ಅಗತ್ಯ ಇರುತ್ತೆ. ಕೆಲವೊಮ್ಮೆ ಸರಳವಾದ ದೈನಂದಿನ ಅಭ್ಯಾಸಗಳು ದೊಡ್ಡ ವ್ಯತ್ಯಾಸವನ್ನೇ ಉಂಟು ಮಾಡುತ್ತೆ ಅಂತ ಹೇಳ್ಬೋದು. ಅಂತಹ ಒಂದು ಅಭ್ಯಾಸ ಅಂತ ಹೇಳಿದ್ರೆ ನಿಂಬೆ ಮತ್ತು ಚಿಯಾ ನೀರು ಕುಡಿಯೋದು. ಈ ರಿಫ್ರೆಶ್ ಪಾನೀಯ ಸಿಟ್ರಸ್ ಮತ್ತು ಪೌಷ್ಟಿಕಾಂಶಗಳಿಂದ ಸಮೃದ್ಧ ಆಗಿರುವ ಬೀಜಗಳ ಶಕ್ತಿಯನ್ನು ಸಂಯೋಜಿಸಿ ಜೀರ್ಣಕ್ರಿಯೆ, ಜಲಸಂಚಯನ, ತೂಕ ನಿರ್ವಹಣೆ ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಬೆಂಬಲಿಸುತ್ತೆ. ಮೊದಲಿಗೆ ನಿಂಬೆ ಮತ್ತು ಚಿಯಾ ನೀರು ಅಂದರೆ ಚಿಯಾ ವಾಟರ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಲೈಮ್ ಅಂಡ್ ಚಿಯಾ ವಾಟರ್ ಅಂದರೆ ಏನು ಅಂತ. ನಿಂಬೆ ಮತ್ತು ಚಿಯಾ ನೀರು ಅಥವಾ ಚಿಯಾ ಬೀಜಗಳನ್ನು ನೀರಿನಲ್ಲಿ ನೆನೆಸಿ ತಾಜಾ ನಿಂಬೆ ರಸವನ್ನು ಸೇರಿಸಿ ತಯಾರಿಸುವ ನೈಸರ್ಗಿಕ ಪಾನೀಯ ಇದು. ಕೆಲವರು ಇದನ್ನು ಚಿಯಾ ಬೀಜಗಳೊಂದಿಗೆ ನಿಂಬೆ ನೀರು, ಚಿಯಾ ನಿಂಬೆ ನೀರು ಅಥವಾ ಚಿಯಾ ಬೀಜಗಳ ನೀರು ಅಂತಲೂ ಕರೀತಾರೆ. ಹೆಸರೇನೇ ಇರಲಿ, ಆರೋಗ್ಯ ಪ್ರಯೋಜನಗಳು ಒಂದೇ ಆಗಿರುತ್ತೆ. ಚಿಯಾ ಬೀಜಗಳು ಅಂದರೆ ಚಿಯಾ ಸೀಡ್ಸ್ ಫೈಬರ್, ಪ್ರೋಟೀನ್, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಮತ್ತು ಉತ್ಕರ್ಷಣ ನಿರೋಧಕಗಳಿಂದ ತುಂಬಿರುವ ಸಣ್ಣ ಕಪ್ಪು ಅಥವಾ ಬಿಳಿ ಬೀಜಗಳು ಅಂತ ಹೇಳ್ಬೋದು. ನೀರಿನಲ್ಲಿ ನೆನೆಸಿದಾಗ ಅವು ಜೆಲ್ ತರಹದ ವಿನ್ಯಾಸವನ್ನು ರೂಪಿಸುತ್ತೆ. ಇದು ಜೀರ್ಣಕ್ರಿಯೆಯನ್ನು ಬೆಂಬಲಿಸುತ್ತೆ ಮತ್ತು ದೀರ್ಘಕಾಲದವರೆಗೂ ನಿಮ್ಮನ್ನು ಹೊಟ್ಟೆ ತುಂಬಿರುವಂತೆ ಮಾಡುತ್ತೆ. ಮೊದಲನೇದಾಗಿ ಚಿಯಾ ಸೀಡ್ಸ್ನ ಒಂದು ಪೌಷ್ಟಿಕಾಂಶದ ಮೌಲ್ಯಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಚಿಯಾ ಸೀಡ್ಸ್ ಇವುಗಳಲ್ಲಿ ಏನೇನು ಒಳಗೊಂಡಿದೆ ಅಂತ ನೋಡೋದಾದರೆ, ಜಾಸ್ತಿ ಫೈಬರ್ ಅಂಶ ಇರುತ್ತೆ, ಸಸ್ಯ ಆಧಾರಿತ ಪ್ರೋಟೀನ್ ಇರುತ್ತೆ, ಒಮೆಗಾ 3 ಫ್ಯಾಟಿ ಆಸಿಡ್ಸ್, ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ, ಉತ್ಕರ್ಷಣ ನಿರೋಧಕಗಳು ಇವುಗಳು ಈ ಒಂದು ಚಿಯಾ ಸೀಡ್ಸ್ನಲ್ಲಿ ಅಡಗಿರುತ್ತೆ. ವಿಟಮಿನ್ ಸಿಯಿಂದ ಸಮೃದ್ಧವಾಗಿರುವ ನಿಂಬೆ ರಸದೊಂದಿಗೆ ಈ ಪಾನೀಯವನ್ನು ಸೇರಿಸಿದಾಗ ಅದು ಶಕ್ತಿಯುತವಾದ ದೈನಂದಿನ ಆರೋಗ್ಯವರ್ಧಕವಾಗೋದರಲ್ಲಿ ಯಾವುದೇ ಸಂಶಯ ಅಂತೂ ಇಲ್ಲ. ಮೊದಲನೇದಾಗಿ ನಿಂಬೆ ಮತ್ತು ಚಿಯಾ ಸೀಡ್ಸ್ನ ಪ್ರಮುಖ ಪ್ರಯೋಜನಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಆರೋಗ್ಯಕರ ಜೀರ್ಣಕ್ರಿಯೆಯನ್ನು ಇದು ಬೆಂಬಲಿಸುತ್ತೆ. ಚಿಯಾ ಬೀಜದ ನೀರಿನಲ್ಲಿರುವ ನಾರು ಕರುಳಿನ ಚಲನೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ ಮತ್ತು ಕರುಳಿನ ಆರೋಗ್ಯವನ್ನು ಬೆಂಬಲಿಸುತ್ತೆ. ಚಿಯಾ ಸೀಡ್ಸ್ ನೀರಿನಲ್ಲಿ ಹೀರಿಕೊಂಡಾಗ ಅದು ಜೀರ್ಣಾಂಗ ವ್ಯೂಹದ ಮೂಲಕ ಸರಾಗವಾಗಿ ಚಲಿಸುವ ಜೆಲ್ಲನ್ನು ರೂಪಿಸುತ್ತೆ. ಇದು ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತೆ, ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತೆ. ನಿಂಬೆ ರಸ ಜೀರ್ಣಕಾರಿ ಕಿಣ್ವಗಳನ್ನು ಉತ್ತೇಜನ ಮಾಡುತ್ತೆ. ಇದು ಕರುಳಿನ ಉತ್ತಮ ಕಾರ್ಯಕ್ಕಾಗಿ ನಿಂಬೆ ಮತ್ತು ಚಿಯಾ ನೀರನ್ನು ಬೆಳಿಗ್ಗೆ ಪರಿಣಾಮಕಾರಿ ಪಾನೀಯವನ್ನಾಗಿ ಮಾಡುತ್ತೆ. ಎರಡನೇದು, ತೂಕ ನಿರ್ವಹಣೆಗೆ ಇದು ತುಂಬಾ ಸಹಾಯ ಮಾಡುತ್ತೆ. ವೆಯ್ಟ್ ಲಾಸ್ ಮಾಡುವಂಥವ್ರು ಇದನ್ನು ಯೂಸ್ ಮಾಡಿದ್ರೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ನೀವು ತೂಕವನ್ನು ನಿರ್ವಹಿಸಲು ಪ್ರಯತ್ನಿಸುತ್ತಾ ಇದ್ದರೆ ನಿಂಬೆ ಮತ್ತು ಚಿಯಾ ಸೀಡ್ಸ್ ವಾಟರ್ ಸಹಾಯಕವಾಗಬಹುದು. ಚಿಯಾ ಸೀಡ್ಸ್ನಲ್ಲಿ ಫೈಬರ್ ನಿಮ್ಮನ್ನು ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿರುವಂತೆ ಮಾಡುತ್ತೆ. ಇದು ಅನಗತ್ಯ ತಿಂಡಿಗಳನ್ನು ಮತ್ತು ಅತಿಯಾದ ತಿನ್ನುವುದನ್ನು ಕಡಿಮೆ ಮಾಡುತ್ತೆ. ಚಿಯಾ ನಿಂಬೆ ನೀರು ಸಮತೋಲಿತ ಆಹಾರ ಮತ್ತು ನಿಯಮಿತ ವ್ಯಾಯಾಮ ಯೋಜನೆಗೆ ಒಂದು ಉತ್ತಮ ಸೇರ್ಪಡೆಯಾಗಬಹುದು. ಅಂದರೆ ನೀವು ದೈನಂದಿನ ಏನು ಎಕ್ಸಸೈಸ್ ಮಾಡ್ತಿರ್ತೀರಾ ಅಥವಾ ವೆಯ್ಟ್ ಲಾಸ್ಗೆ ಏನೆಲ್ಲ ಮಾಡ್ತಿರ್ತೀರಾ ಅದ್ರ ಜೊತೆಗೆ ಈ ಒಂದು ಚಿಯಾ ನಿಂಬೆ ವಾಟರನ್ನು ಯೂಸ್ ಮಾಡೋದ್ರಿಂದ ಅದು ಎಲ್ಲದನ್ನು ಬ್ಯಾಲೆನ್ಸ್ ಮಾಡುತ್ತೆ, ವೆಯ್ಟ್ ಲಾಸ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಮೂರನೇದು, ಜಲ ಸಂಚಯನವನ್ನು ಹೆಚ್ಚಿಸುತ್ತೆ. ಅಂದರೆ ಬಾಡಿ ಯಾವಾಗಲೂ ಹೈಡ್ರೇಟೆಡ್ ಆಗಿ ಇರೋ ರೀತಿ ಇದು ಹೆಲ್ಪ್ಫುಲ್ ಆಗಿ ಇರುತ್ತೆ. ಹೃದಯ ರೋಗವನ್ನು ಸುಧಾರಿಸುತ್ತೆ. ನಾಲ್ಕನೇದು ತುಂಬಾ ಇಂಪಾರ್ಟೆಂಟ್, ಚಿಯಾ ಬೀಜಗಳಲ್ಲಿ ಕಂಡುಬರುವ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಏನಿದೆ ಹೃದಯದ ಆರೋಗ್ಯವನ್ನು ಬೆಂಬಲಿಸುತ್ತೆ. ಅವು ಆರೋಗ್ಯಕರ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಾಪಾಡಿಕೊಳ್ಳಲು ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ಸಹ ಇದು ಸಹಕಾರಿಯಾಗಿರುತ್ತೆ. ನಿಂಬೆಹಣ್ಣಿನಲ್ಲಿರುವ ವಿಟಮಿನ್ ಸಿ ರಕ್ತನಾಳಗಳ ಆರೋಗ್ಯವನ್ನು ಸಹ ಬೆಂಬಲಿಸುತ್ತೆ. ನಿಂಬೆ ಮತ್ತು ಚಿಯಾ ನೀರನ್ನು ನಿಯಮಿತವಾಗಿ ಕುಡಿಯೋದ್ರಿಂದ ಹೃದಯ ಸ್ನೇಹಿ ಜೀವನ ಶೈಲಿಯ ಭಾಗವಾಗಬಹುದು. ಖಂಡಿತವಾಗ್ಲೂ ಹೆಲ್ತ್ ಇಶ್ಯೂಸ್ ಇರೋರು ಇದನ್ನು ತಪ್ಪದೆ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು. ಮುಂದಿನದು, ರೋಗ ನಿರೋಧಕ ಶಕ್ತಿಯನ್ನು ಸಹ ಇದು ಬೆಂಬಲಿಸುತ್ತೆ. ನಿಂಬೆ ರಸದಲ್ಲಿರುವ ವಿಟಮಿನ್ ಸಿ ಸಮೃದ್ಧವಾಗಿದ್ದು ಇದು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಚಿಯಾ ಸೀಡ್ಸ್ನಲ್ಲಿರುವ ಉತ್ಕರ್ಷಣ ನಿರೋಧಕಗಳೇನಿದೆ ದೇಹವನ್ನು ಹಾನಿಕಾರಕ ಸ್ವತಂತ್ರ ರ್ಯಾಡಿಕಲ್ಸ್ಗಳಿಂದ ಇದು ರಕ್ಷಣೆಯನ್ನು ನೀಡುತ್ತೆ. ನಿಮ್ಮ ದಿನಚರಿಯಲ್ಲಿ ನಿಂಬೆ ಮತ್ತು ಚಿಯಾ ನೀರನ್ನು ಸೇರಿಸೋದ್ರಿಂದ ನಿಮ್ಮ ದೇಹವು ಸೋಂಕುಗಳ ವಿರುದ್ಧ ಹೋರಾಡಲು ಮತ್ತು ಬಲವಾಗಿ ಉಳಿಯಲು ಸಹಾಯ ಮಾಡುತ್ತೆ. ಮುಂದಿನದು, ಆರೋಗ್ಯಕರ ಚರ್ಮವನ್ನು ಇದು ಉತ್ತೇಜಿಸುತ್ತೆ. ಹೊಳೆಯುವ ಚರ್ಮಕ್ಕೆ ಜಲಸಂಚಯನ, ಉತ್ಕರ್ಷಣ ನಿರೋಧಕಗಳು ಮುಖ್ಯ. ಚಿಯಾ ನಿಂಬೆ ನೀರು ವಿಷವನ್ನು ಹೊರಹಾಕಲು ಸಹಾಯ ಮಾಡುತ್ತೆ ಮತ್ತು ಚರ್ಮವನ್ನು ಒಳಗಿನಿಂದ ಹೈಡ್ರೇಟೆಡ್ ಆಗಿ ಇಟ್ಟಿರುತ್ತೆ. ಮುಂದಿನದು, ಬ್ಲಡ್ ಶುಗರ್ ಲೆವೆಲ್ಸನ್ನು ನಿಯಂತ್ರಣದಲ್ಲಿ ಇಟ್ಟಿರುತ್ತೆ.
ಚಿಯಾ ಸೀಡ್ಸ್ನಲ್ಲಿ ಇರುವಂಥ ಫೈಬರ್ ಅಂಶ ರಕ್ತ ಪ್ರವಾಹದಲ್ಲಿ ಸಕ್ಕರೆ ಹೀರಿಕೊಳ್ಳುವಿಕೆಯನ್ನು ನಿಧಾನಗೊಳಿಸುತ್ತೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರವಾಗಿಡಲು ಸಹಾಯ ಮಾಡುತ್ತೆ. ಇನ್ನು ಈ ಒಂದು ಪಾನೀಯ ಹೇಗೆ ತಯಾರು ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, 1 ಲೋಟ ನೀರನ್ನು ತೆಗೆದುಕೊಂಡು 1 ಚಮಚ ಚಿಯಾ ಸೀಡ್ಸನ್ನು ಅದಕ್ಕೆ ಸೇರಿಸಿ ಕನಿಷ್ಠ 20ರಿಂದ 30 ನಿಮಿಷ ಅದನ್ನು ನೆನೆಯಲು ಬಿಡಬೇಕು. ನಂತರ ನಿಂಬೆಹಣ್ಣಿನ ರಸವನ್ನು ಅದಕ್ಕೆ ಸೇರಿಸಿ ಚೆನ್ನಾಗಿ ಬೆರೆಸಿ ಕುಡಿಬೇಕು. ಇನ್ನು ಈ ಒಂದು ಡ್ರಿಂಕನ್ನು ಯಾವಾಗ ಕುಡಿಬೇಕು? ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಇದು ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಹಸಿವನ್ನು ನಿಯಂತ್ರಿಸಲು ಊಟಕ್ಕೆ ಮೊದಲು ಸಹ ಇದನ್ನು ಕುಡಿಬೋದು. ವ್ಯಾಯಾಮದ ನಂತರ ಜಲ ಸಂಚಯನಕ್ಕಾಗಿ ಸಹ ಇದನ್ನು ಕುಡಿಬೋದು. ಶುಗರ್ ಜ್ಯೂಸಸ್ಗಳಿಗೆ ಆರೋಗ್ಯಕರ ಪರ್ಯಾಯವಾಗಿ ಅಂದರೆ ಆಲ್ಟರ್ನೇಟ್ ಆಗಿ ಸಹ ಇದನ್ನು ಕುಡಿಬೋದು. ಇದನ್ನು ರೆಗ್ಯುಲರ್ ಆಗಿ ಸೇವನೆ ಮಾಡ್ತಾ ಬಂದ್ರೇ ಇದರ ಬೆಸ್ಟ್ ರಿಸಲ್ಟ್ಸ್ ನಿಮಗೆ ಸಿಗುತ್ತೆ. ಒಂದಿನ ಕುಡಿಯೋದು 2 ದಿನ ಬಿಡೋದು ಆ ರೀತಿ ಮಾಡಿದ್ರೆ ಪ್ರಯೋಜನಕ್ಕೆ ಬರೋದಿಲ್ಲ. ಇನ್ನು ಈ ಡ್ರಿಂಕನ್ನು ಯಾರು ಕುಡಿಬಾರ್ದು ಅಂತ ಹೇಳಿದ್ರೆ, ನುಂಗಲು ತೊಂದರೆ ಇರುವಂಥ ಜನರು ಇದನ್ನು ಒಣ ಚಿಯಾ ಸೀಡ್ಸನ್ನು ಸೇವಿಸಬಾರ್ದು. ಕಡಿಮೆ ರಕ್ತದೊತ್ತಡ ಲೋ BP ಇರುವಂಥವರು ಇದನ್ನು ಡಾಕ್ಟರನ್ನು ವಿಚಾರಿಸಿನೇ ಸಂಪರ್ಕ ಮಾಡಿನೇ ಇದನ್ನು ಯೂಸ್ ಮಾಡಬೇಕು. ಇನ್ನು ಸಿಟ್ರಸ್ ಅಲರ್ಜಿ ಇರುವಂಥವರು ನಿಂಬೆಹಣ್ಣುಗಳನ್ನು ಸೇವನೆ ಮಾಡಬಾರ್ದು. ಚಿಯಾ ನಿಂಬೆ ನೀರು ಕುಡಿದ ನಂತರ ನೀವು ಉಬ್ಬುವುದು, ಹೊಟ್ಟೆ ನೋವು ಅಥವಾ ಯಾವುದೇ ಅಸಾಮಾನ್ಯ ಲಕ್ಷಣಗಳನ್ನು ನೀವು ಅನುಭವಿಸಿದ್ರೆ ಡಾಕ್ಟರ್ ಕನ್ಸಲ್ಟೇಷನ್ ಖಂಡಿತ ಮಾಡಬೇಕು. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.